ಅಂದ್ರೆ ನಮ್ಮ ಗುಬ್ಬಿ ಹುಟ್ಟಿದ ಮೇಲೆ ನಾವು ಯಾವ ಮ್ಯಾರೇಜು ಅಟೆಂಡ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಹೊಂಟೀವಿ. ನನ್ನ ಫ್ರೆಂಡ್ದು ಮದುವೆ ಇತ್ತು. ಅವಳು ನೀಲ್ಗುಂದಕ್ಕಿನ ನನ್ನ ಪ್ರೈಮರಿ ಫ್ರೆಂಡ್ ಆಕಿ. ಅವ್ರ ಮದ್ವೆ ಬದಾಮಿ ಒಳಗೈತಿ. ಇವತ್ತು ನಾವು ಮ್ಯಾರೇಜ್ ಫಂಕ್ಷನ್ ಕೊಟ್ಟಿವಿ. ನಾನು ಮತ್ತು ನನ್ನ ಗಂಡ, ನನ್ನ ಮಗಳು, ನಮ್ಮ ಅಕ್ಕನ ಮಗಳು ಫ್ಯಾಮಿಲಿ ಸಮೇತವಾಗಿ ಹೊಂಟೀನಿ. ಅವಳ ಮದ್ವೆ ಬದಾಮಿ ಒಳಗೈತಿ. ನಾವು ಸಿರ್ಸಂಗಿಯಿಂದ ಹೊಂಟೀವಿ. ಸಿರ್ಸಂಗಿಯಿಂದ ಆಲ್ಮೋಸ್ಟ್ ಅದು ಎಷ್ಟು ಕಿಲೋಮೀಟ್ರ್ ಆಗುತ್ತಾ? 70ರಿಂದ 75 ಕಿಲೋಮೀಟ್ರ್ ಆಗುತ್ತಂತ. ನಾವು ಸಿರ್ಸಂಗಿ ಬಿಡುವಾಗ 11:30 ಆಗಿತ್ತು. ಅಲ್ಲಿ 12:00 1 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿ ರೀಚ್ ಆದಮೇಲೆ ಮತ್ತೆ ಸಿಗೋಣಂತ. ಬಾಯ್. ಮದುವೆ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ನಮ್ಮ ಅಪ್ಪಾರ ಮನೆಗೆ ಬಂದ್ವಿ, ಅಂದ್ರೆ ನಮ್ಮ ತವ್ರ ಮನೆಗೆ. ಅಲ್ಲಿ ಯಾವುದೇ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕಂದ್ರೆ ಬಿಸಿಲು ಭಾಳ ಇರೋದಕ್ಕೆ ನನ್ನ ಮಗಳು ಭಾಳ ಕಿರಿಕಿರಿ ಮಾಡತ್ತಿದ್ಲು. ಹಾಗಾಗಿ ಯಾವುದೇ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ನಮ್ಮ ಅಪ್ಪಾರು ಈ ಸಲ ಹೊಲ್ದಾಗ ಶೇಂಗಾ ಹಾಕಿದ್ರು. ಹಾಗಾಗಿ ಹೊಲಕ್ಕೆ ಹೋಗೋಣ ಬರ್ರಿ ಅಂತಂದೆ ನಾನು. ಹಸಿ ಶೇಂಗಾ ಅಂದ್ರೆ ಎಲ್ರಿಗೂ ಇಷ್ಟ ಇರುತ್ತಲ್ಲ, ತಿನ್ಬೇಕನ್ಸಿತ್ತು ನನಗೂ. ನನ್ನ ಗಂಡಗೆ ಬಾ ಅಂತಂದ್ರೆ ಬಿಸಿಲು ಭಾಳ ಐತಿ, ಶೆಕೆ ಭಾಳ ಆಗತ್ತೈತಿ, ನಾವು ಅಲ್ಲಿ ಅಂತೇಳಿ ನಿಂತಿದ್ರು. ನಾನು ಬಾ ಅಂತ ಭಾಳ ಫೋರ್ಸ್ ಮಾಡತ್ತಿದ್ದೆ. ಆದರೂ ಆಮೇಲೆ ಹ್ಞೂ ಅಂತೇಳಿ ಕರ್ಕೊಂಡು ಹೊಂಟ್ರೆ ನಾನು ನಮ್ಮಪ್ಪ ಮತ್ತು ನನ್ನ ಗಂಡ, ನಮ್ಮ ಅಕ್ಕನ ಮಕ್ಕಳು ಹೊಂಟಿದ್ವಿ. ನಮ್ಮ ಹೊಲಕ್ಕೆ ರೀಚ್ ಆದ್ವಿ. ನೋಡ್ರಿ, ಇದೇ ನಮ್ಮ ಅಪ್ಪಾರು ಬೆಳೆದಿದ್ದು ಶೇಂಗಾ. ಆಲ್ರೆಡಿ ಬಂದೈತಿದ್ದು, ಇನ್ನೇನು ನೀರು ಹಾಸಿ ಕೀಳ್ತಾರೆ. ನಮ್ಮ ಅಪ್ಪಾರಿಗೆ ಹೊಲದಾಗ ಕೆಲಸ ಮಾಡೋದು ಅಂದ್ರೆ ಭಾಳ ಇಷ್ಟ. ಅವ್ರು ಯಾವಾಗಲೂ ಅದೇ ಮಾಡ್ಕೊಂಬಂದಾರ. ನಮ್ಮ ಹೊಲಕ್ಕೆ ಬಂದೀವಿ. ನನ್ನ ಗಂಡನ ಎಂಟ್ರಿ ಕೊಟ್ಟಾರ. ಇದು ನಮ್ಮ ಅಪ್ಪಾರು ಬೆಳೆದಿದ್ದು ಶೇಂಗಾ, ಮತ್ತಿದು ಗೊಂಜಾಳ. ನಮ್ಮಪ್ಪ ಶೇಂಗಾ ತೊಗೊಂಬರಂಬರ್ರಿ ಅಂತೇಳಿ ಬಂದ್ರೆ ಹಾಂ 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 ಬರ್ರಿ, ಬಲಗಾಲಿಟ್ಟು ಬರ್ರಿ. ನೋಡ್ರಿ, ಶೇಂಗಾ ಬಂದೈತೆ ನಮ್ದೀಗ ಆಲ್ರೆಡಿ. ನೀರು ಹಾಸಿ ಕೀಳ್ತಾರಂತ. ನಮ್ಮಪ್ಪ ಶೇಂಗಾ ಕೀಳಕ್ಕೆ ಹೋಗ್ಯಾರಲ್ಲಿ. ಗೊಂಜಾಳನೂ ಮಸ್ತ್ ಐತಿ, ಅದ್ರ ಮಂಗ್ಯ ಭಾಳ ತಿಂದು ಹೊಂಟಾವಂತ. ಇದು ಇಲ್ಲೆಲ್ಲ ಸುತ್ತಮುತ್ತಲ ನೀರಾವರಿ ತೋಟ ಅದಾವು, ಹಾಗಾಗಿ ಮಂಗ್ಯ ಭಾಳ ಅದಾವ ಇಲ್ಲಿ. ನಮ್ಮಪ್ಪಾರ ಹೊಲಕ್ಕೆ ಬಂದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು, ಶೇಂಗಾ ಎಷ್ಟು ಚಂದ ಐತಿ. ನಮ್ಮಪ್ಪ ಶೇಂಗಾ ಕಿತ್ಕೊಂಡು ಕೊಡಕ್ಕೆ ಕರ್ಕೊಂಡಾರ ನಮ್ಮನ್ನು. ಸುಳ್ಳು ಹೇಳತ್ತಲ್ರಿ, ಅವ್ರಪ್ಪ ಹೆಂಗೆ ಕರ್ಕೊಂಬಂದಿಲ್ಲ, ಈಕೆ ಅವ್ರಪ್ಪ ಕರ್ಕೊಂಬಂದ ಇಲ್ಲಿ ಡವ್ ಮಾಡತ್ತಾರೆ ಕ್ಯಾಮ್ರಾ ಮುಂದೆ. ನಮ್ಮಪ್ಪಾರು ಕರ್ಕೊಂಬಂದಾರ ಅಂತೇಳಿ. ನಮ್ಮಪ್ಪ ಬ್ಯಾಸರ ಆಗೈತಿ ಅಂದ್ರೆ ಕೇಳಿಲ್ಲ. ನೀ ಬ್ಯಾಸರ ಆಗೈತಂದಿ, ನಮ್ಮಪ್ಪ ಬ್ಯಾಸರ ಆಗೈತಂತ ಒಟ್ಟ ಅನ್ನಂಗಿಲ್ಲ. ನೀ ಬ್ಯಾಸರ ಆಗೈತಂದಿ ಬಾರಿ ಅಂತ ನೋಡಕ್ಕಿ. ನೆಳ್ಳೆಲ್ಲಿ ತೋರಿಸ್ಲಿ ಅಪ್ಪ, ನಂಗೆ ಸಾಕಾಗೈದು ಕುಂದಿರ್ತೀನಿ ಅನ್ನತ್ತಾರ. ನೆಳ್ಳಿಲ್ಲೇ ಐತಂತೇಳಿ ತೆಂಗಿನ ಗಿಡದ ನೆಳ್ಳು ತೋರ್ಸಿನಿ. ಪಾಪನಾಗ ನೆಳ್ಳ ಕಂಡಿಲ್ಲ, ಐಕೆ ತೋರ್ಸಿ ನಾನಾ ತೋರ್ಸಿನಿ. ಈ ಸಾಕು ಹಿಂಗೆ ಮಾಡಕ್ಕೆ ನಾವು ಮನೆಗೆ ಹೊಂಟು. ಬಾ ಕುಂದ್ರ ಬಾ, ಇಲ್ಲಿ ಬಾ. ಏನು ಒಂದು ಸಣ್ಣ ಮುಳ್ಳು ಚುಚ್ಚಿದ್ರು ಸಹಿಸ್ಕೊಳಕ್ಕಾಗಲ್ಲ ನನ್ನ ಗಂಡದ, ಅಷ್ಟು ಸೂಕ್ಷ್ಮದಾನ ಪಾಪ. ನೋಡ್ರಲ್ಲ, ನಮ್ಮಪ್ಪ ಮತ್ತು ನಮ್ಮ ಚಿಂಟಿ ಶೇಂಗಾ ಕಿತ್ಕೊಂಡು ಚೀಲ ಹಾಕೊಂಬರತ್ತಾರ. ಈಕಿ ನಮ್ಮ ಗೊಂಬಿ. ನಾ ವಿಡಿಯೋ ಮಾಡತ್ತೀನಂತ ಗೊತ್ತಾಗಿ ಭಾಳ ಡವ್ ಮಾಡತ್ತಾಳ ಈಗ. ಈಕಿ ಯಾವ ಫೀಲ್ನಾಗದ ಹಾಗೆ ಒಂದು ಡ್ಯಾನ್ಸ್ ಮಾಡ್ಗೊಂಬಿ. ಎಂಥ ಥರ ಒಂದು ಮಾಡಿ. ಥ್ಯಾಂಕ್ ಯು. ನಮ್ಮ ಗೊಂಬಿ ನೋಡ್ರಿ, ಹೊಲಕ್ಕೆ ಬಂದಿನ ಅನ್ನೋದಕ್ಕೆ ಒಂದು ಹೂ ಕೊಟ್ಟು ಕೊಳ್ಳ ಹಾಕೋದೇನಂತ ಕೈಯಾಗ ಕೊಟ್ಟು ಮಾಲಾರ್ಪಣೆ ಮಾಡತ್ತಾಳ. ಇಂಟಿ ನೋಡ್ರಿ, ನಮಗೋಸ್ಕರ ಶೇಂಗಾ ಚೀಲ ಹಾಕೊಂಬರಾಗುತ್ತಾಳ. ಸುಸ್ತಾತು ನೋಡ್ರಿಲ್ಲ ಪಾಪ. ನಮ್ಮಪ್ಪ ನಮಗೋಸ್ಕರ ಅಷ್ಟೊಕ್ಕೂನ ಶೇಂಗಾ ಕಿತ್ತು ಕೊಟ್ಟಾರೀಗ. ನಮ್ಮ ಚಿಂಟಿ ಹೊತ್ಕೊಂಬಂದಾಳ. ಥ್ಯಾಂಕ್ ಯು ಚಿಂಟಿ, ಥ್ಯಾಂಕ್ ಯು. ಶೇಂಗಾ ಅದಿವೆಲ್ಲ ಗಿಡ. ಓ ಇಲ್ಲಿ ಏನು ಮಾಡಕ್ಕೆ ಬಂದಾಳಂತೆ ಅಂದ್ರೆ, ಈಗ ಕ್ವಾಲಿಟಿ ಚೆಕ್ ಮಾಡಕ್ಕೆ ಬಂದಾಳಂತೆ ಅನ್ಕೋಬೋದು ನೀವು. ಈಗ ಶೇಂಗಾ ಹೊಡ್ಯಾಕೆ ಬರೋಲ್ತು, ಕ್ವಾಲಿಟಿ ಚೆಕ್ ಮಾಡಕ್ಕೆ ಬಂದಾಳಂತ. ಮತ್ತೆ ನೋಡಿ ಶೇಂಗಾ ನೋಡ್ರಿ, ನೋಡ್ಯಾರ ನೀವು. ಆದ್ರೆ ನಮ್ಮ ಹೊಲ್ದಾನು ನೋಡ್ರಿ ಅಂದೆ.
ನಿಮ್ಮೆಲ್ಲರೂ ನೋಡಿದ್ರೆ ತಂದು ಕೊಡ್ತೀನಿ ಅವ್ರಿಗೆ ಪಾಪ ಇಲ್ಲಿಲ್ಲ. ಅಲಸಂದಿ ಲಾಸ್ಟ್ ಟೈಮ್ ನಮ್ಮ ಅಪ್ಪಾರ ಬಂದು ಅಲಸಂದಿ ತಂದು ಕೊಟ್ಟಿದ್ರು ನಂಗೆ. ನಮ್ಮ ಅಪ್ಪಾರ ಅಲ್ಲಿ ಹೋಗ್ಯಾರ ಶೇಂಗಾ ಹುಡ್ಕ್ಯಾಡಿ ಹರ್ಯಾಕ. ಇವು ಏನು ಮತ್ತೆ ಇಷ್ಟು ಬಲ್ದು ಆ ಕಡೆ ನೀರು ಹರ್ಸಾರ ಅದು ಹಿಂಗೆ ಅಂತೇಳಿ. ಈ ಕಡೆ ಎಲ್ಲ ಇನ್ನೂ ಗಟ್ಟಿ ಐತಿ, ಅದಕ್ಕೆ ನೋಡ್ರಿ ನಾನು ಗುದ್ದಾಡಿ ಕಿತ್ತೀನಿ ಇದನ್ನ. ವಾವ್, ಕೊಡ್ರಿ ಅವಾರ್ಡ್ ಕೊಡ್ರಿ. ನಾವು ನಮ್ಮ ಗುಬ್ಬಿನ ಬಿಟ್ಟು ಹೊಲಕ್ಕೆ ಹೋಗಿದ್ವಿ. ನಮ್ಮ ಗುಬ್ಬಿ ನೋಡ್ರಿ ಜೋಕಾಲಿ ಆಡತ್ತಾಳ ನಾವು ಬರೋಷ್ಟ್ರಾಗ. ನೋಡ್ರಿ ಗುಬ್ಬಿಗೆ ಎಷ್ಟು ಖುಷಿ ಆಗೈತಿ. ಹಾಂ ಬಿಡ ಬಂದು ಫೋನ್ ಓದಿಬೇಕು ಗುಬ್ಬಿ. ನಮ್ಮಪ್ಪ ನಂಗೆ ಇಷ್ಟ ಅಂತೆ ಪಪ್ಪಾಯ ಹಣ್ಣು ತೊಗೊಂಬಂದಿದ್ರು. ಪಪ್ಪಾಯ ಹಣ್ಣು ತೊಗೊಂಡು ನಾವು ವಾಪಸ್ ನಮ್ಮ ಊರಿಗೆ ಹೊಂಟ್ವಿ, ರೆಡಿಯಾಗಿದ್ವಿ. ನಾವು ಫೋಟೋ ತೆಗಿಯಾಕ್ತೀನಿ ಅಂತೇಳಿ ನಮ್ಮ ಅವ್ರು ಸುಮ್ಮನೆ ನಿಂತಿದ್ರು. ಆಮೇಲೆ ಗೊತ್ತಾಯ್ತು ಅವರಿಗೆ ವೀಡಿಯೋ ಮಾಡತ್ತೀನಿ ಅಂತೇಳಿ. ಅಲ್ಲಿಂದ ನಾವು ನಮ್ಮ ಗುಬ್ಬಿ ನೋಡ್ರಿ ನಮ್ಮ ಮೇಘನ ಹತ್ರ ಹೋಗ್ಯಾಳ. ನಮ್ಮ ಚಿಂಟು ಹತ್ರ ಬರಂಗಿಲ್ಲ. ನಮ್ಮ ಚಿಂಟು ಭಾಳ ಕಾಡಿಸ್ತಾಳೆ ಆಕಿಗೆ, ಹಂಗಾಗಿ ಆಕಿಗೆ ಆಗಿ ಬರಂಗಿಲ್ಲ. ಗುಬ್ಬಿ ನಾ ಊರಿಗೆ ಹೊಂಟಿನ ಕಾಸು ಕೊಡ್ತಾತ ಅಂತ ಹೇಳಿದ್ಲು ತಾತಾಗ. ತಾತ ಕಾಸು ಕೊಟ್ಟರು ಫುಲ್ ಖುಷಿ ಆದ್ಲು ಗುಬ್ಬಿ. ನಾನದು ಕಾಸು ವಾಪಸ್ ಕೊಡಂದೆ. ನೋಡ್ರಿ ಎಷ್ಟು ಸಣ್ಣಕ್ಕಿದ್ರು ಬೇಗ ಅರ್ಥ ಆಗ್ಬಿಡ್ತೈತೆ ಆಕಿಗೆ. ವಾಪಸ್ ಕಾಸು ಕೊಟ್ಲು, ಅದ್ರ ಬೇಜಾರಾದ್ಲು. ಮತ್ತೆ ಅವ್ರ ತಾತ ಕೊಟ್ಟಿದ್ದಕ್ಕೆ ಫುಲ್ ಖುಷಿ ಆದ್ಲಕ್ಕಿ. ನೋಡ್ರಿ ಸಣ್ಣ ಮಕ್ಕಳ ಮನಸ್ಸು ಹೆಂಗಿರುತ್ತ, ಭಾಳ ಖುಷಿ ಆಗುತ್ತೆ ಈ ಥರ ನೋಡಕ್ಕೆ. ಊಟ ಮಾಡುವಾಗಿ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಸಿರ್ಸಂಗಿ ಹೊಂಟ್ವಿ. ಮದ್ವಿ ತೋರಿಸಿಲ್ಲ ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಭಾಳ ಇತ್ತು. ನಮ್ಮ ಗುಬ್ಬಿನೂ ಭಾಳ ಕಾಡತ್ತಿದ್ಲು. ಹಂಗಾಗಿ ರಶ್ ಭಾಳ ಇತ್ತು. ನಾವು ಅಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಓ ಮಾ ಗೋ ಟುರ್ಲು ಏನಿದೆ ಡೈಲಾಗ್ ನೋಡಪ್ಪ. ರಶ್ ಇತ್ತಾ ಇಲ್ಲ? ಅಲ್ಲಿ ನಮ್ಮ ಚಿಂಟು ಮಾಡ್ತಿದ್ಲು ಹೇಳಿದ್ರು. ಚಿಂಟು ಮಾಡ್ತಿದ್ಲು, ಬಟ್ ಆ ಮೊಮೆಂಟಿಗೆ ನಂಗೂ ನೆನಪಾಗ್ಲಿಲ್ಲ ಅದು. ವಾಪಸ್ ನಾವು ನಮ್ಮ ಊರಿಗೆ ಹೊಂಟ್ವಿ. ಡ್ರೈವ್ ಮಾಡತ್ತಳ ಗುಬ್ಬಿ. ಹಾಯ್ ಮಾಡಪ್ಪ. ಹಾಯ್ ಮಾಡಲಿಲ್ಲ ಗುಬ್ಬಿ. ಈ ಕಡೆ ಹಾಡು ಹಾಡುವ. ಹಾಡು ಗುಬ್ಬಿ. ಇಲ್ಲಿ ಹಾಯ್ ಮಾಡು ಗುಬ್ಬಿ. ಇಲ್ಲಿ ಈ ಕಡೆ ಆಕಿ ಹಾರ್ ಮಾಡತ್ತಾಳ. ಅವ್ರ ಪಪ್ಪ ಈಗ ಡ್ರೈವಿಂಗ್ ಕಲ್ಸತ್ತಾರ. ನಂಗೆ ಕಲ್ಸಂದ್ರ ಒಟ್ಟ ತಲೆ ಹಾಕೊಳವಲ್ರ. ಆ ಹುಡುಗಿ ಹೇಳಿಕನು ಕಲ್ಸತ್ತಾರ. ಗುಬ್ಬಿದು ಒಂಥರ ಲಕ್. ಗುಬ್ಬಿ ಹಾರ್ ಹಾಕಪ್ಪ. ಊರಿಂದ ನಾವು ಶೇಂಗಾ ತಂದಿದ್ವಲ್ಲ, ಅವನ್ನ ನಮ್ಮ ಅತ್ತೆ ಎಲ್ಲ ಬಿಡಿಸ್ಕೊಟ್ರೆ. ಅವನೊಂದು 5 ನಿಮಿಷ ನೀರೊಳಗೆ ನೆನೆಸಾಕ್ಬೇಕು. ಮೇಲಿಂದೆಲ್ಲ ಮಣ್ಣೆಲ್ಲ ಬಿಡುತ್ತೆ. ಅದಾದಮೇಲೆ 1-2 ಸಲ ಕ್ಲೀನಾಗಿ ತೊಳೆದು ಈ ಥರ ಮುಂದ್ಗಡೆ ಅಷ್ಟೇ ಓಪನ್ ಮಾಡಿ ಕುದಿಸ್ಕೋಬೇಕು. ಕುದಿಸಿ ತಿಂದ್ರೆ ಚಲೋ ಇರ್ತಾವೆ. ಓಪನ್ ಮಾಡಿದಾಗ ಉಪ್ಪೆಲ್ಲ ಕರೆಕ್ಟಾಗಿ ಅದ್ರೊಳಗೆ ಹೀರ್ಕೊಳ್ಳುತ್ತೆ. ಹಾಗಾಗಿ ತಿನ್ನೋಕೆ ಚಲೋ ಅನ್ನಿಸ್ತವೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಇಫ್ ಹಸಿ ಶೇಂಗಾ ನಿಮಗೆ ಸಿಕ್ಕರೆ ಚಲೋ ಆಗಿರ್ತಾವೆ, ತಿಂದು ನೋಡ್ರಿ. ಇದಾಗಿತ್ತು ನಮ್ದು ಇವತ್ತಿಂದ ಡೇಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.